ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ಶ್ರೀ ಬಂಧಲಕ್ಷ್ಮಿ ಕೋಚಿಂಗ್ ಕ್ಲಾಸಸ್ ವತಿಯಿಂದ ರಕ್ಷಾ ಬಂಧನದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಈ ರಕ್ಷಾ ಬಂಧನದ ಮಹತ್ವವೇನು? ಮಹಾಭಾರತದಲ್ಲಿ ದ್ರೌಪದಿ ಮತ್ತು ಕೃಷ್ಣ ಪರಮಾತ್ಮನ ನಡುವೆ ನಡೆದಿರ್ತಕ್ಕಂಥ ಒಂದು ಸ್ಟೋರಿ. ಆ ಸ್ಟೋರಿ ಏನ? ಕೃಷ್ಣ ಪರಮಾತ್ಮ ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನು ಒಬ್ಬ ಶಿಶುಪಾಲಕನ ಜೊತೆ ಏನ್ ಮಾಡ್ತಿರ್ತಾನ? ಯುದ್ಧವನ್ನ ಮಾಡ್ತಿರ್ತಾನ. ಆ ಯುದ್ಧದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನಿಗೆ ಹೆಬ್ಬೆರಳಿಗೆ ಗಾಯವಾಗಿ ರಕ್ತ ಸೋರತೊಡಗುತ್ತದ. ಅಲ್ಲಿರ್ತಕ್ಕಂತ ಈ ದ್ರೌಪದಿಯು ಅದನ್ನ ವೀಕ್ಷಣೆ ಮಾಡಿ ತಕ್ಷಣ ಓಡೋಡಿ ಬಂದು ಏನ್ ಮಾಡ್ತಾಳಂತಂದ ತನ್ನ ಸೀರೆಯನ್ನು ಹರಿದು ತನ್ನ ಸೀರೆಯನ್ನು ಕತ್ತರಿಸಿ ತಕ್ಷಣ ಶ್ರೀ ಕೃಷ್ಣ ಪರಮಾತ್ಮನ ಒಂದು ಹೆಬ್ಬೆರಳಿಗೆ ಗಟ್ಟಿಯಾಗಿ ಬಿಗಿದು ಬಿಡ್ತಾಳ. ಬಿಗಿದ ತಕ್ಷಣ ರಕ್ತ ನಿಂತು ಹೋಗತ್ತಾ. ಇದನ್ನು ಅರಿತು ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾನ, ಪ್ರಿಯ ಸಹೋದರಿ, ನಿನಗೆ ಯಾವಾಗ ಆಪತ್ತು ಬರ್ತದೋ ಅವತ್ತಿನ ಸಂದರ್ಭದಲ್ಲಿ ನಾನು ನಿನ್ನನ್ನು ರಕ್ಷಣೆ ಮಾಡುತ್ತೇನೆ, ನನ್ನ ಜೀವನ ಪರ್ಯಂತ ಜೀವ ಇರುವವರೆಗೂ ಅಂತ ಹೇಳ್ಬಿಡ್ತಾನ. ಒಂದು ದಿನ ಕೌರವರ ಒಂದು ನಡುವೆ ಘಟನೆ ನಡೆದು ಬಿಡ್ತದ. ಯಾರ್ದು? ದ್ರೌಪದಿಯ ಸೀರೆಯನ್ನು ಅವಮಾನಿತಗೊಳಿಸ್ತಾ ಇರ್ತಾರ ಕೌರವರು. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ತನ್ನ ರಕ್ಷಣೆಯ ಕವಚವಾಗಿ ಸಹೋದರಿಗೆ ನೀಡಬೇಕಂತಕ್ಕಂಥದ್ದು ಅರಿವು ಬರ್ತದ. ಅದನ್ನು ಗಮನಿಸಿ ಅವಳ ಸೀರೆಯನ್ನು ಅನಂತಗೊಳಿಸಿ ಬಿಡ್ತಾನ ಶ್ರೀಕೃಷ್ಣ ಪರಮಾತ್ಮ. ಇದರಿಂದ ಏನ್ ತಿಳಿದು ಬರ್ತದ ಅಂತಂದ್ರ ಅವಳ ಪ್ರಾಣ ಒಂದು ರಕ್ಷಣೆ ಮಾಡಿಬಿಡ್ತಾನ. ಇದರಿಂದಾಗಿ ಅವತ್ತಿನಿಂದ ಹಿಡಿದು ಇಲ್ಲಿಯವರೆಗೆ ಈ ಒಂದು ರಕ್ಷಣೆ ಅಥವಾ ರಕ್ಷಾ ಬಂಧನದ ಕವಚವಾಗಿ ಹೊರಹೊಮ್ಮುತ್ತದೆ. ಅದಕ್ಕೆ ವಿಶ್ವಾಸ, ನಂಬಿಕೆ, ದೃಢತೆ ಕವಚವಾಗಿ ಈ ರಕ್ಷಾ ಬಂಧನವಾಗಿ ಹೊರಹೊಮ್ಮುತ್ತದೆ. ನಾವು ಕೂಡ ಈ ರಕ್ಷಣೆಗೋಸ್ಕರ ಸಹೋದರ ಸಹೋದರಿಯರ ನಡುವೆ ಬಾಂಧವ್ಯ ಬೆಸುಗಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ